ಕನ್ನಡ ಫಾರೆಕ್ಸ್ ಸೀರೀಸಿನ 6ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲಿ ಫಾರೆಕ್ಸ್ ಅಲ್ಲಿ ಯಾವುದು ಬೆಸ್ಟ್ ಟೈಮ್ ಟ್ರೇಡ್ ಮಾಡೋಕ್ಕೆ ಅಂತ ಹೇಳ್ತಿದ್ದೀನಿ. ಫಾರೆಕ್ಸ್ ಮಾರ್ಕೆಟ್ 24 ಅವರ್ಸ್ ಓಪನ್ ಇರೋದ್ರಿಂದ ಅದನ್ನ 3 ಇಂಪಾರ್ಟೆಂಟ್ ಸೆಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಯಾವ್ದು ಅಂದರೆ ಏಷ್ಯನ್ ಸೆಷನ್, ಲಂಡನ್ ಸೆಷನ್ ಮತ್ತು ನ್ಯೂಯಾರ್ಕ್ ಸೆಷನ್. ಸಿಡ್ನಿ ಸೆಷನ್ನ ಏಷ್ಯನ್ ಸೆಷನ್ದು ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದು 2:30 AM ಇಂದ 11:30 AM ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ವರೆಗೂ ಓಪನ್ ಇರುತ್ತೆ. ಟೋಕಿಯೋ ಸೆಷನ್ ಸಿಡ್ನಿ ಸೆಷನ್ ಆದಮೇಲೆ ಓಪನ್ ಇರುತ್ತೆ. ಇದು 5:30 AM ಇಂದ 2:30 PM IST ವರೆಗೂ ಓಪನ್ ಇರುತ್ತೆ. ಏಷ್ಯನ್ ಸೆಷನಲ್ಲಿ ವಾಲಟೈಲ್ ಇರೋ ಕರೆನ್ಸಿ ಯಾವುದು ಅಂದರೆ JPY, AUD ಮತ್ತು NZD. ಲಂಡನ್ ಸೆಷನ್ ಏಷ್ಯನ್ ಸೆಷನ್ ಓಪನ್ ಆದಮೇಲೆ ಓಪನ್ ಆಗುತ್ತೆ. ಇದು 12:30 PM ಇಂದ 9:30 PM IST ವರೆಗೂ ಓಪನ್ ಇರುತ್ತೆ. ಲಂಡನ್ ಸೆಷನಲ್ಲಿ ವಾಲಟೈಲ್ ಇರೋ ಕರೆನ್ಸಿ ಯಾವುದು ಅಂದರೆ ಯೂರೋ, GBP, CHF. ನ್ಯೂಯಾರ್ಕ್ ಸೆಷನ್ನ ಮೋಸ್ಟ್ ವಾಲಟೈಲ್ ಟ್ರೇಡಿಂಗ್ ಸೆಷನ್ ಅಂತ ಹೇಳ್ತಾರೆ. ಇದು 6:30 PM ಇಂದ 3:30 AM IST ವರೆಗೂ ಓಪನ್ ಇರುತ್ತೆ. ನ್ಯೂಯಾರ್ಕಲ್ಲಿ ವಾಲಟೈಲ್ ಇರೋ ಕರೆನ್ಸಿ USD. ಸೆಷನಲ್ಲಿ ಟ್ರೇಡ್ ಮಾಡೋಕ್ಕೆ ಯಾವುದು ಬೆಸ್ಟ್ ಟೈಮ್ ಇರುತ್ತೆ ಅದನ್ನ ಕಿಲ್ ಝೋನ್ ಅಂತ ಹೇಳ್ತಾರೆ. ಅದು ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಕಮಾಡಿಟೀಸ್ ಅಂದರೆ ಏನು ಅಂತ ಹೇಳ್ತಿದ್ದೀನಿ.